ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ದಿಢೀರಂತ ಆಲೂಗಡ್ಡೆಯಲ್ಲಿ ಮಾಡಬಹುದಾದ ಒಂದು ಕುರುಕಲನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿರೋದು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಮೇಲ್ಪದರ ಸಿಪ್ಪೆನ ತೆಗೆದು ಅದನ್ನು ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಹಚ್ಕೋಬೇಕು. ಚಿಪ್ಸ್ ಥರ ತೆಳುವಾಗಿ ಹಚ್ಕೋಬೇಕಾಗುತ್ತೆ. ನಮ್ಮ ಮನೇಲಿ ಅದು ಸ್ಲೈಸರ್ ಇಲ್ದಿದ್ದಕ್ಕೆ ನಾನು ಇದರಲ್ಲಿ ಸಣ್ಣದಾಗಿ ಕೈಯಲ್ಲಿ ಹಚ್ಕೊಂಡು ಮತ್ತು ಇದನ್ನು ತೆಳುವಾಗಿ ಮತ್ತು ಸಣ್ಣದಾಗಿ ಉದ್ದುದ್ದಕ್ಕೆ ಹಚ್ಕೊತಾ ಇದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀರಿನ ಅಂಶ ಹೋಗೋ ಥರ ಒತ್ಕೋತಾ ಇದ್ದೀನಿ. ಅದು ಟಿಶ್ಯೂನಾದರೂ ಬಳಸ್ಬೋದು. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಬಿಸಿಯಾದ ಎಣ್ಣೆಗೆ ಹಾಕಿ ಚೆನ್ನಾಗಿ ಕರ್ಕೋಬೇಕಾಗುತ್ತೆ. ತುಂಬ ಕಪ್ಪಾಗೋವರೆಗೂ ಬಿಡೋದು ಬೇಡ. ಸ್ವಲ್ಪ ಬಣ್ಣ ಬದಲಾದ ನಂತರನೇ ತೆಗೆದ್ಬಿಡೋಣ. ರುಚಿಗಂತ ಇದಕ್ಕೆ ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಗೋಡಂಬಿ ಮತ್ತು ಬಾದಾಮಿ ಎಲ್ಲವನ್ನು ಕರ್ಕೊಂಡು ಹಾಕೋತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲು. ಇದೆಲ್ಲ ಆದಮೇಲೆ ಇವನ್ನೆಲ್ಲ ಒಂದೇ ಕಡೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್. ಆದರೆ ಇದನ್ನೇನು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ನೋಡಿ, ಕ್ರಿಸ್ಪಿಯಾಗಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.